ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೀಪಂ ಜ್ಯೋತಿ ಪರಬ್ರಹ್ಮಂ, ದೀಪಂ ಸರ್ವ ತಮೋಪಹಂ, ದೀಪೇನ ಸಾಧ್ಯತೆ ಸರ್ವಂ ಮಮ ಶತ್ರು ವಿನಾಶಯ ಎಂಬ ಮಾತಿನಂತೆ ಈ ದೀಪಾವಳಿಯು ನಿಮ್ಮೆಲ್ಲರ ಬಾಳಿನಲ್ಲಿ ಸಮೃದ್ಧಿಯನ್ನ ತರಲಿ ಎಂದು ಆಶಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಿದ್ದೇವೆ. ದೀಪಾವಳಿ ಹಬ್ಬವನ್ನ ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಹಬ್ಬದ ಹಿನ್ನೆಲೆಯನ್ನ ನೋಡಿದಾಗ ರಾಮಾಯಣ ಮಹಾಭಾರತಕ್ಕೂ ಇದರ ನಂಟು ಕಾಣುತ್ತೇವೆ. ಅಲ್ಲದೆ ಬೌದ್ಧರು, ಸಿಖ್ಖರು, ಜೈನರು ಕೂಡ ಈ ಹಬ್ಬವನ್ನ ಆಚರಿಸುತ್ತಾರೆ. ಜಡತ್ವವನ್ನ ನಿವಾರಿಸಿ ಚೈತನ್ಯವನ್ನ ತುಂಬುವ ದೀಪಾವಳಿ ಹಬ್ಬದ ಹಿನ್ನೆಲೆ ಏನಿದೆ ಎಂಬ ಸಂಪೂರ್ಣ ಮಾಹಿತಿ ನಿಮಗಾಗಿ. ದೀಪಾವಳಿಯ ಆಚರಣೆಯಲ್ಲಿ ನರಕ ಚತುರ್ದಶಿ ಪ್ರಮುಖ ಘಟ್ಟ. ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ. ಹಿರಣ್ಯಾಕ್ಷ ಎಂಬ ರಾಕ್ಷಸ ಭೂದೇವಿಯನ್ನ ಅಪಹರಿಸಿ ಸಮುದ್ರದ ಆಳದಲ್ಲಿ ಬಂಧಿಸಿದ. ಆಗ ಭೂದೇವಿಯು ರಾಕ್ಷಸನಿಂದ ತನ್ನನ್ನ ಕಾಪಾಡು ಎಂದು ವಿಷ್ಣುವನ್ನ ಕೇಳಿಕೊಳ್ತಾಳೆ. ಭೂದೇವಿಯ ರಕ್ಷಣೆಗಾಗಿ ವರಹ ರೂಪ ತಾಳಿದ ವಿಷ್ಣು ಸಮುದ್ರದ ಆಳದಲ್ಲಿ ಹಿರಣ್ಯಾಕ್ಷನ ವಿರುದ್ಧ ಯುದ್ಧ ಮಾಡಿ ಅವನನ್ನ ಅಂತ್ಯಗೊಳಿಸುತ್ತಾನೆ. ನಂತರ ಭೂದೇವಿ ಗರ್ಭವತಿ ಆಗುತ್ತಾಳೆ. ಭೂದೇವಿ ಹಾಗೂ ವರಹ ರೂಪದ ವಿಷ್ಣುವಿನ ಮಗನಾಗಿ ನರಕಾಸುರ ಜನ್ಮ ತಾಳುತ್ತಾನೆ. ಹೀಗೆ ಜನ್ಮ ಪಡೆದ ನರಕಾಸುರ ಕಠೋರ ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡೆಯುತ್ತಾನೆ. ಆಗ ನರಕಾಸುರನ ಶಕ್ತಿ ಮತ್ತಷ್ಟು ಹೆಚ್ಚುತ್ತಾ ಹೋಗುತ್ತದೆ. ಮುಂದೆ ಬಾಣಾಸುರ ಎಂಬ ರಾಕ್ಷಸನ ಸಹವಾಸ ಮಾಡಿದ ನರಕಾಸುರ ದುಷ್ಟ ಬುದ್ಧಿಗಳಿಗೆ ಬಲಿಯಾಗುತ್ತಾನೆ. ತನ್ನ ವಿರುದ್ಧ ನಿಂತವರನ್ನ ಕೊಲ್ಲುತ್ತಿದ್ದ ಈತ ಭೂಲೋಕದಲ್ಲಿದ್ದ ಎಲ್ಲ ರಾಜರ ವಿರುದ್ಧ ಯುದ್ಧ ಮಾಡಿ ಅಲ್ಲಿನ ರಾಜಕನ್ಯರನ್ನ ಅಪಹರಿಸಿ ತನ್ನ ಸಾಮ್ರಾಜ್ಯದಲ್ಲಿ ಬಂಧಿಸಿ ಇಡುತ್ತಿದ್ದ. ಮುಂದುವರೆದು ದೇವಲೋಕದ ಕನ್ಯೆಯರನ್ನ ಅಪಹರಿಸಿದ್ದ. ಕೊನೆಗೆ ಇಂದ್ರನು ಈತನ ಉಪಟಳಕ್ಕೆ ಸೋತು ಹೋಗುತ್ತಾನೆ. ಹೀಗೆ ಎಲ್ಲರಿಗೂ ಚಿತ್ರಹಿಂಸೆ ಕೊಡುತ್ತಿದ್ದ ನರಕಾಸುರ ತನ್ನ ತಾಯಿಯಿಂದ ಮಾತ್ರ ಸಾಯುವ ವರ ಪಡೆದಿದ್ದರಿಂದ ಈತನನ್ನ ಯಾರೂ ಏನು ಮಾಡಲಾರದಂತಾಗುತ್ತೆ. ಅನಿವಾರ್ಯವಾಗಿ ಭೂಲೋಕವಾಸಿಗಳು ಶ್ರೀಕೃಷ್ಣನ ಪತ್ನಿ ಸತ್ಯಭಾಮಿಗೆ ನರಕಾಸುರನ ಉಪಟಳದ ಕುರಿತು ವಿವರಿಸುತ್ತಾರೆ. ಭೂದೇವಿಯ ಮತ್ತೊಂದು ಅವತಾರವಾಗಿದ್ದ ಸತ್ಯಭಾಮಿ ಈ ಬಗ್ಗೆ ಶ್ರೀಕೃಷ್ಣನಿಗೆ ವಿವರಿಸುತ್ತಾಳೆ. ಆಗ ಶ್ರೀಕೃಷ್ಣನು ಕೂಡ ನರಕಾಸುರನ ದುಷ್ಟ ಬುದ್ಧಿಯ ಕುರಿತು ಕೋಪಗೊಳ್ತಾನೆ. ತನ್ನ ಪತ್ನಿ ಸತ್ಯಭಾಮಿಯೊಂದಿಗೆ ಗರುಡ ಪರ್ವತ ಸವಾರಿ ಮಾಡುತ್ತಾ ನರಕಾಸುರನ ಮೇಲೆ ದಾಳಿ ಮಾಡುತ್ತಾನೆ. ಈ ಯುದ್ಧದಲ್ಲಿ ನರಕಾಸುರನನ್ನ ಶ್ರೀಕೃಷ್ಣ ಕೊಲ್ಲಲು ಸಾಧ್ಯವಾಗುವುದಿಲ್ಲ. ಆಗ ಸತ್ಯಭಾಮಿ ಬಾಣ ಬಿಟ್ಟು ನರಕಾಸುರನನ್ನ ಕೊಲ್ಲುತ್ತಾಳೆ. ನರಕಾಸುರ ಮರಣ ಹೊಂದಿ ತೊಂದರೆಗಳೆಲ್ಲ ಕಡಿಮೆಯಾಗಿದ್ದಕ್ಕೆ ಅಂದಿನಿಂದ ಇಂದಿನ ತನಕ ವಿಜಯದ ಸಂಕೇತವಾಗಿ ದುಷ್ಟ ಶಕ್ತಿಯ ಸಂಹಾರಕ್ಕಾಗಿ ದೀಪಾವಳಿಯನ್ನ ಆಚರಿಸಲಾಗುತ್ತದೆ ಎಂಬುದು ನಂಬಿಕೆ. ದೀಪಂ ಜ್ಯೋತಿಃ ಪರಬ್ರಹ್ಮಂ, ದೀಪಂ ಸರ್ವತೆ ಮುಕ್ತಃ, ದೀಪೇನೇ ಸಾಧ್ಯತೆ ಸರ್ವಂ, ಸಂಧ್ಯಾ ದೀಪಂ ನಮಸ್ತುತೆ ಅಂತೇಳಿ ನಾವು ದಿನಾಲೂ ಮನೆಯಲ್ಲಿ ಸಂಜೆ ಸಮಯದಲ್ಲಿ ದೀಪವನ್ನು ದೇವ್ರ ಮುಂದೆ ಹಚ್ಚತಕ್ಕಂಥದ್ದು ನಮ್ಮ ಬಾಳಿನಲ್ಲಿ ಇರ್ತಕ್ಕಂತಹ ಅಜ್ಞಾನವನ್ನು ಕಳೆದು ಜ್ಞಾನದ ಒಂದು ಬೆಳಕನ್ನು ಪಸರಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಜಾತಿ ಮತ್ತು ಸಂಪ್ರದಾಯಗಳನ್ನು ಮೀರಿ ಇವತ್ತು ದೇಶಾದ್ಯಂತ ಆಚರಿಸ್ತಕ್ಕಂಥ ಈ ದೀಪಾವಳಿ ಹಬ್ಬಕ್ಕೆ ವಿಶೇಷವಾದ ಒಂದು ಇತಿಹಾಸವಿದೆ. ಇಂಥ ಒಂದು ಹಬ್ಬವನ್ನು ನಾವೆಲ್ಲರೂ ಆಚರಿಸಿರೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕವಾದಂಥ ಶಕ್ತಿಗಳು ನಮ್ಮಲ್ಲಿ ಸಂಚಯವಾಗಿ ನವಚೈತನ್ಯವನ್ನು ತುಂಬಿ ನಮಗೆ ಸದಾಕಾಲವೂ ಶುಭವನ್ನು ತರ್ತಕ್ಕಂಥ ಈ ದೀಪಾವಳಿ ಹಬ್ಬವು ತಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಹಾಗೆಯೇ ತಮ್ಮಲ್ಲಿ ತಮ್ಮ ಕುಟುಂಬದಲ್ಲಿ ಇನ್ನೂ ಹೆಚ್ಚಿನ ನವಚೈತನ್ಯ ತುಂಬಿ ಸಮೃದ್ಧಿ ಸುಖ ಎಲ್ಲವನ್ನು ಈ ಹಬ್ಬ ತನ್ನೊಂದಿಗೆ ಹೊತ್ತುಕೊಂಡು ತಮ್ಮ ಮನೆ ಬಾಗಿಲಿಗೆ ಬರಲಿ ಅಂತೇಳಿ ಶುಭ ಹಾರೈಸ್ತಾ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ದೀಪ
ದೀಪಾವಳಿ ಹಬ್ಬ ರಾಮಾಯಣದೊಂದಿಗೂ ನಂಟು ಹೊಂದಿದೆ. ಶ್ರೀರಾಮಚಂದ್ರನು ಸೀತೆ ಲಕ್ಷ್ಮಣರೊಂದಿಗೆ 14 ವರ್ಷಗಳ ವನವಾಸವನ್ನ ಮುಗಿಸಿ ಅಯೋಧ್ಯೆಗೆ ಹಿಂದಿರುಗುತ್ತಾನೆ. ಅವರು ಆಗಮಿಸಿದ ದಿನವೂ ಅಮಾವಾಸ್ಯೆಯಾಗಿದ್ದು ಅಯೋಧ್ಯೆಯು ಕತ್ತಲಿನಿಂದ ಕೂಡಿತ್ತು. ಹಾಗಾಗಿ ಅಲ್ಲಿನ ಜನರು ದೀಪಗಳನ್ನ ಹಚ್ಚಿ ರಾಮ ಸೀತೆ ಲಕ್ಷ್ಮಣರನ್ನ ಸ್ವಾಗತಿಸಿದರು. ಅಂದಿನಿಂದ ಇಂದಿನ ತನಕ ದೀಪಾವಳಿಯಂದು ದೀಪಗಳನ್ನ ಹಚ್ಚಿ ಸಂಭ್ರಮಿಸಲಾಗುತ್ತದೆ ಎಂಬುದು ಪ್ರತೀತಿ. ಪಾಂಡವರು 13 ವರ್ಷಗಳ ಕಾಲ ವನವಾಸಕ್ಕೆ ತೆರಳಿ ಅವಧಿ ಮುಗಿದ ನಂತರ ಹಸ್ತಿನಾವತಿಗೆ ಆಗಮಿಸಿದ್ದ ದಿನವೂ ಅಮಾವಾಸ್ಯೆಯಾಗಿತ್ತು. ಪಾಂಡವರ ಪ್ರಾಮಾಣಿಕತೆ, ನಿಷ್ಠಾವಂತ ಗುಣವನ್ನ ತಿಳಿದಿದ್ದ ಪ್ರಜೆಗಳು ಇಡೀ ರಾಜ್ಯವನ್ನ ದೀಪಗಳಿಂದ ಅಲಂಕರಿಸಿದರು. ಅಂದು ಹಚ್ಚಿದ ದೀಪಗಳ ಹಿನ್ನೆಲೆಯಲ್ಲಿಯೇ ದೀಪಾವಳಿ ಆಚರಣೆಗೆ ಮೂಲ ಎಂಬುದು ಮಹಾಭಾರತದ ಹಿನ್ನೆಲೆ. ನಮಸ್ಕಾರ, ನಾನು ನಿಮ್ಮ ರಮೇಶ್ ಗಡದ್. ಕತ್ತಲು ಕರಗುವಂತೆ ಕಷ್ಟ ಕರಗಲಿ, ದೀಪದ ಬೆಳಕಿನಂತೆ ಸಂತೋಷ ಬರಲಿ, ತಮ್ಮೆಲ್ಲರಿಗೂ ಜೀವನ ಆನಂದಮಯವಾಗಿರಲೆಂದು ಕೋರುತ್ತಾ, ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ದೀಪಾವಳಿ ಹಬ್ಬದಲ್ಲಿ ಭಾರತದಾದ್ಯಂತ ವಿಷ್ಣುವಿನ ದೈವಿಕ ಪತ್ನಿ ಲಕ್ಷ್ಮಿಯನ್ನ ಪೂಜೆ ಮಾಡುವುದು ಸಂಪ್ರದಾಯ. ಅದರಲ್ಲೂ ಅಂಗಡಿಗಳಲ್ಲಿ, ವ್ಯಾಪಾರಿ ಕೇಂದ್ರಗಳಲ್ಲಿ ಸಮೃದ್ಧಿ, ಅದೃಷ್ಟ ಮತ್ತು ಧನಧಾನ್ಯದ ಸಾಕಾರಳಾದ ಲಕ್ಷ್ಮಿಯನ್ನ ಪೂಜಿಸಿದರೆ ಸಂಪತ್ತು ವೃದ್ಧಿಸಲಿದೆ ಎಂಬ ನಂಬಿಕೆ ಇದೆ. ದೀಪಗಳನ್ನ ಬೆಳಗಿಸುವುದರಿಂದ ಲಕ್ಷ್ಮೀ ದೇವಿಯು ಮನೆಯನ್ನ ಪ್ರವೇಶಿಸುತ್ತಾಳೆ. ಧನಾತ್ಮಕತೆ ಮತ್ತು ಸಮೃದ್ಧಿ ಮನೆಯನ್ನ ಸೇರಿಕೊಳ್ಳುತ್ತದೆ ಎಂದು ನಂಬಲಾಗುವುದು. ಲಕ್ಷ್ಮೀ ದೇವಿಯು ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ಏಕಾದಶಿಯವರೆಗೂ ಯೋಗ ನಿದ್ರೆಯಲ್ಲಿರ್ತಾಳೆ. ಕಾರ್ತೀಕ ಮಾಸದ ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮೀ ದೇವಿಯು ಯೋಗ ನಿದ್ರೆಯಿಂದ ಏಳುವ ದಿನವಾಗಿರುತ್ತದೆ. ಹೀಗಾಗಿ ಅಮಾವಾಸ್ಯೆಯೆಂದು ಲಕ್ಷ್ಮೀ ಪೂಜೆ ಮಾಡುವ ಸಂಪ್ರದಾಯವಿದೆ ಎಂಬುದು ಹಿಂದೂ ಧರ್ಮದ ನಂಬಿಕೆಗಳಲ್ಲೊಂದು. ನಮಸ್ಕಾರ, ನಾನು ಮಂಜುನಾಥ ನಂದಿಹಳ್ಳಿ, ಜಿಲ್ಲಾಧ್ಯಕ್ಷರು ಯುವ ಕಾಂಗ್ರೆಸ್ ಬಳ್ಳಾರಿ ಗ್ರಾಮೀಣ. ದೀಪಾವಳಿ ಹಬ್ಬವನ್ನು ನಾಡಿನಾದ್ಯಂತ, ದೇಶಾದ್ಯಂತ ಅಷ್ಟೇ ಏಕೆ ಪ್ರಪಂಚದಾದ್ಯಂತ ಅತಿ ಸಂಭ್ರಮದಿಂದ, ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಈ ಹಬ್ಬದ ವಿಶೇಷತೆ ಏನಪ್ಪ ಅಂದರೆ, ಅಜ್ಞಾನದ ಮೇಲಿನ ಜ್ಞಾನದ ಬೆಳಕನ್ನು ಬೀರುವ ಮತ್ತು ಅಧರ್ಮದ ಮೇಲಿನ ಧರ್ಮದ ಬೆಳಕನ್ನು ಬೀರುವ ವಿಶೇಷವಾದ ಹಬ್ಬವಾಗಿದೆ. ಈ ಹಬ್ಬವು ನಿಮ್ಮ ಬದುಕಿನಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ, ಆಯುಷ್ಯ ಕಾಣಿಸಲೆಂದು ನಾನು ಆ ದೇವರಲ್ಲಿ ಕೇಳ್ಕೊಳ್ತಿದ್ದೇನೆ. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬವಾದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ನಿಮ್ಮವ ಮಂಜುನಾಥ ನಂದಿಹಳ್ಳಿ. ನಮಸ್ಕಾರ. ದೀಪಾವಳಿಯಲ್ಲಿ ಬಲಿಪಾಡ್ಯಮಿ ಅಥವಾ ಬಲಿ ಭಾದ್ರಪದ ಆಚರಣೆ ಮತ್ತೊಂದು ಪ್ರಮುಖ ಘಟ್ಟ. ಬಲಿಪಾಡ್ಯಮಿ ಆಚರಣೆ ಹಿನ್ನೆಲೆ ಏನಿದೆ ಎಂಬುದನ್ನು ನೋಡುವುದಾದರೆ, ಹಿರಣ್ಯಕಶಿಪುವಿನ ಪುತ್ರ ಪ್ರಹ್ಲಾದ, ಆತನು ಮಹಾವಿಷ್ಣುವಿನ ಭಕ್ತನಾಗಿದ್ದ. ಆತನ ಮಗ ವಿರೋಚನನ ಪುತ್ರನೇ ಬಲಿಚಕ್ರವರ್ತಿ. ಈ ಬಲಿಚಕ್ರವರ್ತಿಯು ಹಿಂಸಾ ಪ್ರವೃತ್ತಿಯವನಾಗಿದ್ದನು. ವಿಷ್ಣುವನ್ನ ಎಷ್ಟು ಪೂಜಿಸುತ್ತಿದ್ದನೋ ಅಷ್ಟೇ ಹಿಂಸೆಯನ್ನು ಇತರರಿಗೆ ನೀಡುತ್ತಿದ್ದನು. ಋಷಿಗಳ ತಪಸ್ಸಿಗೆ ತಪೋಭಂಗ ಮಾಡುವುದು, ಯಜ್ಞ ಯಾಗಾದಿಗಳಿಗೆ ಅಡ್ಡಿ ಮಾಡುವುದು, ಋಷಿ ಪತ್ನಿಯರನ್ನ ಹಿಂಸಿಸುವುದು ಈತನ ಕೆಲಸವಾಗಿತ್ತು. ಜೊತೆಗೆ ಸತ್ಯ ಪ್ರಾಮಾಣಿಕತೆಯವನಾಗಿದ್ದರಿಂದ ದಿನದಿಂದ ದಿನಕ್ಕೆ ಈತನ ಶಕ್ತಿ ಹೆಚ್ಚುತ್ತಲೇ ಹೋಯಿತು. ಒಮ್ಮೆಲೆ ಬಲಿಚಕ್ರವರ್ತಿ ದೇವತೆಗಳೊಂದಿಗೆ ಯುದ್ಧ ಮಾಡಲು ನಿರ್ಧರಿಸಿ ಇಂದ್ರನೊಂದಿಗೆ ಯುದ್ಧ ಮಾಡಲು ಹೊರಟನು. ಇಂದ್ರನ ಸಿಂಹಾಸನವನ್ನೇ ಆಕ್ರಮಿಸಲು ಯೋಚಿಸುತ್ತಿದ್ದ. ಇದರಿಂದ ಭಯಭೀತನಾದ ಇಂದ್ರದೇವ ವಿಷ್ಣುವಿನ ಹತ್ತಿರ ಹೋಗಿ ತನ್ನನ್ನು ಬಲಿಚಕ್ರವರ್ತಿಯಿಂದ ಕಾಪಾಡುವೆಂದು ಮೊರೆಯಿಡುತ್ತಾನೆ. ಅದೇ ಸಮಯಕ್ಕೆ ಭೂಮಂಡಲದಲ್ಲಿ ಆಳುತ್ತಿದ್ದ ಬಲಿರಾಜ ಎಲ್ಲಾ ಲೋಕಗಳನ್ನ ಆಳಬೇಕು ಎಂದು ಅಶ್ವಮೇಧ ಯಾಗ ಮಾಡಲು ಕೂಡ ಮುಂದಾಗ್ತಾನೆ. ಆಗ ವಿಷ್ಣುವು ಬಲಿ ಚಕ್ರವರ್ತಿಯನ್ನ ನಿಯಂತ್ರಿಸಲು ನಿರ್ಧರಿಸ್ತಾನೆ. ಕಶ್ಯಪ ಮತ್ತು ಅದಿತಿಯ ಮಗನಾಗಿ ವಾಮನ ಮೂರ್ತಿ ಎಂಬ ಹೆಸರಿನಿಂದ ವಿಷ್ಣುವು ಬಾಲಕನಾಗಿ ಜನ್ಮ ತಾಳುತ್ತಾನೆ. ವಾಮನ ಮೂರ್ತಿಯಾಗಿ ಜನ್ಮ ತಳೆದ ವಿಷ್ಣುವು ಬಲಿ ಚಕ್ರವರ್ತಿ ನಡೆಸುತ್ತಿದ್ದ ಅಶ್ವಮೇಧ ಯಾಗದ ಸ್ಥಳಕ್ಕೆ ಆಗಮಿಸುತ್ತಾನೆ. ಬ್ರಾಹ್ಮಣನಾಗಿ ಬಂದ ವಿಷ್ಣುವನ್ನ ಕಂಡ ಬಲಿ ಚಕ್ರವರ್ತಿಯು ನನ್ನಿಂದ ನಿಮಗೆ ಏನು ಬೇಕು ಕೇಳಿ ಎಂದು ಕೋರುತ್ತಾನೆ. ಆಗ ಬಾಲಕ ವಾಮನನು ನನಗೆ 3 ಪಾದಗಳನ್ನ ಇಡುವಷ್ಟು ಜಾಗ ಕೊಡು ಸಾಕು ಎಂದು ಕೇಳುತ್ತಾನೆ. ಆಗ ಬಲಿರಾಜ ಅಷ್ಟೇನಾ ಎಂದು ನಗುತ್ತಾ ಒಪ್ಪಿಕೊಳ್ತಾನೆ.
ಆಗ ಆ ಸ್ಥಳಕ್ಕೆ ಬಂದ ರಾಜಗುರು ಶುಕ್ರಾಚಾರ್ಯರು ಆ ಬಾಲಕ ವಿಷ್ಣು ಎಂದು ಅರಿತು ಇದರಲ್ಲೇನೋ ತೊಂದರೆ ಇದೆ, ಇದಕ್ಕೆಲ್ಲ ಒಪ್ಪಿಕೊಳ್ಳಬೇಡ ಎಂದು ಹೇಳುತ್ತಾರೆ. ಕೊಟ್ಟ ಮಾತಿಗೆ ತಪ್ಪದ ಬಲಿಚಕ್ರವರ್ತಿ ವಾಮನ ಮೂರ್ತಿಯ ಇಚ್ಛೆಗೆ ಒಪ್ಪಿಕೊಂಡನು. ಆಗ ಪುಟ್ಟ ಬಾಲಕ ವಾಮನ ನೋಡುತ್ತಿದ್ದಂತೆಯೇ ಬೃಹತ್ತಾಗಿ ಬೆಳೆದ. ವಾಮನ ತನ್ನ ಮೊದಲನೆಯ ಹೆಜ್ಜೆಯನ್ನ ಸಂಪೂರ್ಣ ಬಲಿಯ ಸಾಮ್ರಾಜ್ಯದ ಮೇಲೆ ಇಡುತ್ತಾನೆ. ಇನ್ನೊಂದು ಪಾದವನ್ನ ಆಕಾಶದ ತುಂಬ ಇರಿಸುತ್ತಾನೆ. ಆಗ ಬಲಿ ಚಕ್ರವರ್ತಿಗೆ ಪರಿಸ್ಥಿತಿಯ ಅರಿವಾಗಿ ಮೂರನೆಯ ಹೆಜ್ಜೆಯನ್ನು ತನ್ನ ತಲೆಯ ಮೇಲೆ ಇಡಬೇಕೆಂದು ಭಕ್ತಿಯಿಂದ ತಲೆ ತಗ್ಗಿಸುತ್ತಾನೆ. ಆಗ ವಿಷ್ಣು ತನ್ನ ಮೂರನೆಯ ಹೆಜ್ಜೆಯನ್ನ ಬಲಿಯ ತಲೆ ಮೇಲಿರಿಸಿ ಪಾತಾಳಕ್ಕೆ ಕಳಿಸುತ್ತಾನೆ. ಬಲಿಯು ತನ್ನ ಪರಮ ಭಕ್ತನಾಗಿದ್ದರಿಂದ ಆತನಿಗೆ ಮೋಕ್ಷ ನೀಡಿದ್ದೇನೆ ಎಂದು ವಿಷ್ಣು ಸಾರುತ್ತಾನೆ. ನಂತರ ಪ್ರತಿ ವರ್ಷ ದೀಪಾವಳಿಯಂದು ಬಲಿಯನ್ನ ಭೂಲೋಕದಲ್ಲಿ ಪೂಜಿಸಲಾಗುತ್ತದೆ. ಅಂದಿನಿಂದ ಈ ದಿನವನ್ನ ಬಲಿಪಾಡ್ಯಮಿ ಅಥವಾ ಬಲಿಭಾದ್ರಪದ ಎಂದು ಆಚರಣೆ ಮಾಡಲಾಗುತ್ತಿದೆ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಭಿನ್ನ ಭಿನ್ನ ಆಚರಣೆಗಳ ಮೂಲಕ ಈ ಹಬ್ಬವನ್ನ ಆಚರಿಸಲಾಗುತ್ತದೆ. ಒಡಿಶಾ ಮತ್ತು ಬಿಹಾರದ ಭಾಗಗಳಲ್ಲಿ ಈ ಹಬ್ಬದಂದು ರಾತ್ರಿ ಮಹಾಕಾಳಿಯನ್ನ ಪೂಜಿಸುವ ಪದ್ಧತಿ ಇದೆ. ಪಾರ್ವತಿ ದೇವಿಯು ಕಾಳಿ ಅವತಾರವನ್ನ ತಾಳಿ ಅಸುರರನ್ನು ಸಂಹರಿಸಿದ ದಿನವನ್ನ ದೀಪಾವಳಿ ಎಂದು ಕರೆಯುತ್ತಾರೆ ಎಂಬ ನಂಬಿಕೆ ಇಲ್ಲಿನ ಜನರದ್ದು. ಒಟ್ಟಾರೆಯಾಗಿ ದೀಪಾವಳಿಯನ್ನ ಬುಡಕಟ್ಟು ಜನಾಂಗಗಳಿಂದ ಹಿಡಿದು ಜೈನರು, ಬೌದ್ಧರು, ಸಿಖ್ಖರು, ಹಿಂದೂಗಳು ಸೇರಿ ಕಾಡಿನಿಂದ ಹಿಡಿದು ನಾಡಿನವರೆಗೆ ಎಲ್ಲರೂ ಆಚರಿಸುವ ಪುರಾತನ ಹಬ್ಬ. ಈಚೆಗೆ ಭಾರತ ಮಾತ್ರವಲ್ಲ, ಜಗತ್ತಿನಾದ್ಯಂತ ಈ ಹಬ್ಬ ಸಂಭ್ರಮದ ಸಂಕೇತವಾಗಿಯೂ ಆಚರಿಸಲ್ಪಡುತ್ತಿದೆ. ಈ ದೀಪಾವಳಿ ಎಲ್ಲರಿಗೂ ಒಳಿತು ಮಾಡಲಿ ಎಂದು ಕೋರುತ್ತೇವೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲಾ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.